ನಾವು ಲಾಸ್ಟ್ ವಿಡಿಯೋಲಿ ಟಿಪಿಕಲ್ ಟ್ರೆಡಿಷ್ನಲ್ ವೆಬ್ ಸರ್ವರ್ಸ್ ಹೇಗೆ ವರ್ಕ್ ಆಗ್ತವೆ ಅಂತ ನೋಡಿದ್ವಿ. ಟಿಪಿಕಲ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರಲ್ಲಿ ವೆಬ್ ಸರ್ವರ್ದ ರೋಲ್ ಏನು, ಆಮೇಲೆ ವೆಬ್ ಸರ್ವರ್ಸ್ ಯಾವ ರೀತಿ ವರ್ಕ್ ಆಗ್ತವೆ, ಮಲ್ಟಿ ಥ್ರೆಡೆಡ್ ಆರ್ಕಿಟೆಕ್ಚರ್ ಯಾವ ರೀತಿ ಇರುತ್ತೆ, ಆ್ಯಂಡ್ ಈ ಮಲ್ಟಿ ಥ್ರೆಡೆಡ್ ಆರ್ಕಿಟೆಕ್ಚರು ಡ್ರಾಬ್ಯಾಕ್ಸ್ ಏನು ಅಂತ ನೋಡಿದ್ವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ Node.js ಹೇಗೆ ಇದನ್ನು ರೀಡಿಫೈನ್ ಮಾಡಿದೆ ಟು ಓವರ್ಕಮ್ ಫ್ರಮ್ ದೀಸ್ ಡ್ರಾಬ್ಯಾಕ್ಸ್. ಅಂದರೆ ಈ ಡ್ರಾಬ್ಯಾಕ್ಸನ್ನು ಓವರ್ಕಮ್ ಮಾಡೋಕ್ಕೆ Node.js ಹ್ಯಾಸ್ ಕಮ್ ಅಪ್ ವಿತ್ ಟೋಟಲಿ ನ್ಯೂ ಅಪ್ರೋಚನ್ನು ಇಂಟ್ರೊಡ್ಯೂಸ್ ಮಾಡ್ತು. ದಟ್ ಈಸ್ ಸಿಂಗಲ್ ಥ್ರೆಡೆಡ್ ಆರ್ಕಿಟೆಕ್ಚರ್. ಸೊ Node.js ಸಿಂಗಲ್ ಥ್ರೆಡೆಡ್ ಆರ್ಕಿಟೆಕ್ಚರ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. Node.js ಆರ್ಕಿಟೆಕ್ಚರ್. ಓಕೆ, ಸೊ ಇಲ್ಲಿನೂ ಕೂಡ ಸೇಮ್ ಎನ್ ನಂಬರ್ ಆಫ್ ಕ್ಲೈಂಟ್ಸ್ ಇರ್ತವೆ. ರಿಕ್ವೆಸ್ಟು ಕಂಟಿನ್ಯೂಸ್ ಆಗಿ ನಿಮ್ಮ ಸರ್ವರಿಗೆ ಬರ್ತಾ ಇರುತ್ತೆ. ಓಕೆ, ದೀಸ್ ಆರ್ ಕ್ಲೈಂಟ್ಸು. ಹೌದಾ? ಆಮೇಲೆ ಇದು ಟಿಪಿಕಲ್ Node.js ಆರ್ಕಿಟೆಕ್ಚರ್ ಹೇಗೆ ಕಾಣುತ್ತೆ ಅಂತ. ಓಕೆ, ಸೊ Node.js ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ದೇರ್ ಬಿ ಸಮಥಿಂಗ್ ಕಾಲ್ಡ್ ಎಸ್ ಇವೆಂಟ್ ಲೂಪ್ ಅಂತ ಇರುತ್ತೆ. ಇದು ಇವೆಂಟ್ ಲೂಪ್. ಆ್ಯಂಡ್ ಒಂದು ಇದು ಇವೆಂಟ್ ಕ್ಯೂ. ದಿಸ್ ಇಸ್ ಇವೆಂಟ್ ಕ್ಯೂ. ಇವೆಂಟ್ ಕ್ಯೂ ಇರುತ್ತೆ ಆ್ಯಂಡ್ ಒಂದು ಇವೆಂಟ್ ಲೂಪ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ಇನ್ಫೈನೈಟ್ ಆಗಿ ಒಂದು ಇನ್ಫೈನೈಟ್ ಪ್ರೋಗ್ರಾಮ್ ಅಂದ್ಕೊಳ್ಳಿ. ಓಕೆ, ಇದಕ್ಕೆ ಇವೆಂಟ್ ಲೂಪ್ ಅಂತೀವಿ. ಈ ಇವೆಂಟ್ ಲೂಪ್ ಏನಿದೆಯಲ್ಲ ಅದು ಸಿಂಗಲ್ ಥ್ರೆಡೆಡ್. ಓಕೆ, ಇದು ಸಿಂಗಲ್ ಥ್ರೆಡೆಡ್. ಇವೆಂಟ್ ಲೂಪ್ ಏನು ಮಾಡುತ್ತೆ ಅಂದರೆ ವೆಬ್ ಸರ್ವರ್ ಇಲ್ಲಿ Node.js ಅಲ್ಲಿ ಏನು ಮಾಡುತ್ತೆ ಅಂದರೆ ವೆಬ್ ಸರ್ವರ್ ರಿಕ್ವೆಸ್ಟ್ ಬಂದ ತಕ್ಷಣ, ಆ್ಯಸ್ ಸೂನ್ ಆಸ್ ರಿಕ್ವೆಸ್ಟ್ ಟು ಸರ್ವರಿಗೆ ಬಂದ ತಕ್ಷಣ, ಸೇ ದೀಸ್ ಆರ್ ರಿಕ್ವೆಸ್ಟ್ಸ್ 1 and request 2 and request n. Okay, this is a client n. Yeah, so n number of request ಬಂದಾಗ it will first put ಆ ರಿಕ್ವೆಸ್ಟ್ ಎಲ್ಲಾನು ಆ ಕ್ಯೂ ಅಲ್ಲಿ ಮೇಂಟೈನ್ ಮಾಡುತ್ತೆ. ರಿಕ್ವೆಸ್ಟ್ n, ರಿಕ್ವೆಸ್ಟ್ 1, ರಿಕ್ವೆಸ್ಟ್ 2. ಈ ಇವೆಂಟ್ ಲೂಪ್ ಏನು ಮಾಡುತ್ತಂದರೆ ಈ ರಿಕ್ವೆಸ್ಟ್ಗಳನ್ನು ಕ್ಯೂವಿಂದ ಒಂದೊಂದಾಗಿ ಪಿಕ್ ಮಾಡ್ತಾ ಇರುತ್ತೆ. ಸೊ ರಿಕ್ವೆಸ್ಟ್ ಬಂದ ತಕ್ಷಣ ಫಸ್ಟ್ ಕ್ಯೂವಲ್ಲಿ ಹಾಕ್ಬಿಡೋದು, ಆ ಕ್ಯೂವನ್ನು ಪ್ರೊಸೆಸ್ ಮಾಡ್ತಾ ಇರುತ್ತೆ ಈ ಇವೆಂಟ್ ಲೂಪ್ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಯಾವುದೇ ಒಂದು ರಿಕ್ವೆಸ್ಟನ್ನು ಪ್ರೊಸೆಸ್ ಮಾಡಬೇಕಾದಾಗ, ಸೇ ರಿಕ್ವೆಸ್ಟ್ 1 ಪ್ರೊಸೆಸ್ ಮಾಡ್ತಾ ಇದೆ ಅನ್ಕೊಳ್ಳಿ, ಫಸ್ಟ್ ಇಟ್ ವಿಲ್ ಚೆಕ್ ಆ ರಿಕ್ವೆಸ್ಟು ಬ್ಲಾಕಿಂಗ್ ಆಪ್ರೇಷನ್ ಇದೆಯಾ ಅಥವಾ ನಾನ್ ಬ್ಲಾಕಿಂಗ್ ಆಪ್ರೇಷನ್ ಇದೆಯಾ ಅಂಥೇಳಿ. ಈಸ್ ಬ್ಲಾಕಿಂಗ್ ಅದನ್ನು ರಿಕ್ವೆಸ್ಟನ್ನು ಫಸ್ಟ್ ಚೆಕ್ ಮಾಡುತ್ತೆ, ಅದು ಬ್ಲಾಕಿಂಗ್ ಇದೆಯಾ ಅಂಥೇಳಿ. ಇಫ್ ಅದು ಬ್ಲಾಕಿಂಗ್ ಇಲ್ಲ ಅಂದರೆ ದ್ಯಾಟ್ ಪರ್ಟಿಕ್ಯುಲರ್ ರಿಕ್ವೆಸ್ಟನ್ನು ಇಮಿಡಿಯೇಟಾಗಿ ಮತ್ತೆ ಇವೆಂಟ್ ಲೂಪ್ ಏನು ಮಾಡುತ್ತೆ, ಪ್ರೊಸೆಸಿಂಗ್ ಶುರು ಮಾಡ್ಕೊಂಡ್ಬಿಡುತ್ತೆ. If it is not working. Okay, similarly for all other requests it will do. ಇದು ರಿಕ್ವೆಸ್ಟ್ 2 ಅಂದ್ಕೊಳ್ಳಿ, ಈಸ್ ಬ್ಲಾಕಿಂಗ್ ಅಂತ ಚೆಕ್ ಮಾಡುತ್ತೆ. ಇಲ್ಲ ಅಂದರೆ ಇಟ್ ಈಸ್ processed by event loop. Similarly for request n,
Okay. If not, it will be handled by event loop again. ಒಂದು ವೇಳೆ ಅದು ಬ್ಲಾಕಿಂಗ್ ಇದ್ದರೆ ನೋಡ್ ಜೆ ಎಸ್ನ ನಾವು ಸಿಂಗಲ್ ಥ್ರೆಡೆಡ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ, ಬಟ್ ಅದ್ರ ಮೀನಿಂಗು ಇಟ್ ಡಸಂಟ್ ಮೀನ್ ದ್ಯಾಟ್ ಅದು ಮಲ್ಟಿ ಥ್ರೆಡಿಂಗ್ ಯೂಸ್ ಮಾಡೋದೇ ಇಲ್ಲ ಅಂತಲ್ಲ. Node.js will also use multi-threads, but multi-threaded architecture Node.js only blocking operations ಮಾತ್ರ ಯೂಸ್ ಮಾಡುತ್ತೆ. ನಾನ್ ಬ್ಲಾಕಿಂಗ್ ಎಲ್ಲ ಆಪ್ರೇಷನ್ಸು ಈ ಸಿಂಗಲ್ ಥ್ರೆಡೆಡ್ ಇವೆಂಟ್ ಲೂಪಿಂದನೇ ಪ್ರೊಸೆಸ್ ಆಗ್ತಾ ಇರ್ತವೆ. ಸೊ ಯಾವುದೆಲ್ಲ ಬ್ಲಾಕಿಂಗ್ ಆಪ್ರೇಷನ್ಸ್ ಇದೆ ಅದಕ್ಕೆ Node.js ಏನು ಮಾಡ್ತಾರೆ, ಇದು ಅಗೇನ್ Node.js ವಿಲ್ ಮೇಂಟೈನ್ ಲಿಸ್ಟ್ ಆಫ್ ಥ್ರೆಡ್ ಪೂಲ್ಸ್. ಅಲ್ಲಿಯೂ ಥ್ರೆಡ್ ಪೂಲ್ ಇರುತ್ತೆ, ಬಟ್ ಆ ಥ್ರೆಡ್ ಪೂಲನ್ನು ಅದು ಯೂಸ್ ಮಾಡೋದು ಓನ್ಲಿ ಬ್ಲಾಕಿಂಗ್ ಆಪ್ರೇಷನ್ಸಿಗೆ ಮಾತ್ರ. ಸೊ ಇದು ಥ್ರೆಡ್ 1 ಅಂದ್ಕೊಳ್ಳಿ, ಥ್ರೆಡ್ 2 ಹಾಗೆ ಥ್ರೆಡ್ n. ಸೊ ದಿಸ್ ಈಸ್ ಥ್ರೆಡ್ ಪೂಲ್. ಪೂಲ್. ಸೊ ಎಲ್ಲ ಬ್ಲಾಕಿಂಗ್ ಆಪ್ರೇಷನ್ಸನ್ನು ಪರ್ಟಿಕ್ಯುಲರ್ ರಿಕ್ವೆಸ್ಟಿಗೆ ಅಸೈನ್ ಮಾಡುತ್ತೆ, ಥ್ರೆಡನ್ನು ಅಸೈನ್ ಮಾಡುತ್ತೆ. ಸೇ ಅಸ್ಯೂಮ್ ದಟ್ ಥ್ರೆಡ್ n ಈಸ್ ಬ್ಲಾಕಿಂಗ್ ಆಪ್ರೇಷನ್, ಇಟ್ ವಿಲ್ ಅಸೈನ್ ಸಮ್ ಥ್ರೆಡ್ ಫಾರ್ ದ್ಯಾಟ್. ಈ ಥ್ರೆಡ್ ಪೂಲಿಂದ ಆ ಥ್ರೆಡನ್ನು ತೊಗೊಂಡು ಆ ರಿಕ್ವೆಸ್ಟನ್ನು ಅದಕ್ಕೆ ಅಸೈನ್ ಮಾಡುತ್ತೆ. ಅಗೇನ್ ನಾವು ಲಾಸ್ಟ್ ಕ್ಲಾಸಲ್ಲೇ ನೋಡಿದ ಪ್ರಕಾರ ಬ್ಲಾಕಿಂಗ್ ಆಪ್ರೇಷನ್ಸ್ ಯಾವುದು, ನಾನ್ ಬ್ಲಾಕಿಂಗ್ ಆಪ್ರೇಷನ್ಸ್ ಯಾವುದು. ಸೊ ಸಿಂಪಲ್ ನಿಮ್ದು ಯಾವುದೋ ಒಂದು ಸಮ್ ಫಾರ್ ಲೂಪ್, ಸಮ್ ಕ್ಯಾಲ್ಕುಲೇಷನ್ಸ್ ಏನಾದರೂ ಇದೆ, ಇಟ್ ವಿಲ್ ಬಿ ಎ ನಾನ್ ಬ್ಲಾಕಿಂಗ್ ಆಪ್ರೇಷನ್. ಬಟ್ ಯಾವುದೋ ಡೇಟಾಬೇಸ್ ಆಪ್ರೇಷನ್ ಇಟ್ಟರೆ, ಓಕೆ, ಸೊ ಎನಿ ಡೇಟಾಬೇಸ್ ಆಪ್ರೇಷನ್ or any file operation, ಇವೆಲ್ಲ ಏನಾಗ್ತವೆ ಬ್ಲಾಕಿಂಗ್ ಆಪ್ರೇಷನ್ಸ್ಗೆ ಎಕ್ಸಾಂಪಲ್. ಓಕೆ, ಸೊ ಅಂಥವೆಲ್ಲ ಬ್ಲಾಕಿಂಗ್ ಆಪ್ರೇಷನ್ಸಿಗೆ ಮಾತ್ರ Node.js ಏನು ಮಾಡುತ್ತೆ, ಈ ಥ್ರೆಡ್ಸನ್ನು ಪಿಕ್ ಮಾಡಿ ಆ ಪರ್ಟಿಕ್ಯುಲರ್ ರಿಕ್ವೆಸ್ಟಿಗೆ ಅಸೈನ್ ಮಾಡುತ್ತೆ. ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ಈ ಸಿಂಗಲ್ ಥ್ರೆಡೆಡ್ ಆರ್ಕಿಟೆಕ್ಚರ್ ವಿತ್ ಇವೆಂಟ್ ಲೂಪ್ Node.js-ಅಲ್ಲಿ ಬಂದ ರಿಕ್ವೆಸ್ಟಲ್ಲಿ ನಂಬರ್ ಆಫ್ ರಿಕ್ವೆಸ್ಟಲ್ಲಿ ದೇರ್ ಮೇ ಬಿ ಮೆನಿ ಆಪ್ರೇಷನ್ಸ್ ವಿಚ್ ಆರ್ ನಾಟ್ ಬ್ಲಾಕಿಂಗ್. ಸೊ ಅಂಥ ನಾನ್ ಬ್ಲಾಕಿಂಗ್ ಆಪ್ರೇಷನ್ಸನ್ನ ಈವೆಂಟ್ ಲೂಪ್ ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ಇಟ್ ಈಸ್ ಪ್ರೊಸೆಸಿಂಗ್ ಆಲ್ ಸಚ್ ರಿಕ್ವೆಸ್ಟ್. ಯಾವುದೆಲ್ಲ ಬ್ಲಾಕಿಂಗ್ ಆಪ್ರೇಷನ್ಸ್ ಇದ್ದಾವೆ ಅವಕ್ಕೆ ಮಾತ್ರ ಈ ಥ್ರೆಡ್ಸನ್ನ ಯೂಸ್ ಮಾಡುತ್ತೆ. ಹೀಗಾಗಿ ನಂಬರ್ ಆಫ್ ಥ್ರೆಡ್ಸ್ ಯೂಸೇಜ್ ಏನಾಯಿತು ಇಲ್ಲಿ ಡ್ರಾಸ್ಟಿಕ್ಲಿ ರೆಡ್ಯೂಸ್ ಆಯಿತು. ನಮಗೆ ಈ ಮಲ್ಟಿ ಥ್ರೆಡೆಡ್ ಆರ್ಕಿಟೆಕ್ಚರಲ್ ಪ್ರಾಬ್ಲಮ್ ಒಂದು ಡ್ರಾಬ್ಯಾಕ್ ಏನಿತ್ತಂದರೆ, ಈ ನಂಬರ್ ಆಫ್ ಥ್ರೆಡ್ಸು ಆರ್ ಆಲ್ವೇಸ್ ಲಿಮಿಟೆಡ್. ಬಟ್ ಮೋರ್ ನಂಬರ್ ಆಫ್ ರಿಕ್ವೆಸ್ಟ್ ಬಂದರೆ, ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಬಂದಾಗ, ಇಫ್ ಮೋಸ್ಟ್ ಆಫ್ ದ ರಿಕ್ವೆಸ್ಟು ಎಲ್ಲನೂ ಬ್ಲಾಕಿಂಗ್ ಇದ್ದರೆ, ಆವಾಗ ಇನ್ಕಮಿಂಗ್ ನ್ಯೂ ರಿಕ್ವೆಸ್ಟ್ ವಿಚ್ ಈಸ್ ನಾಟ್ ಬ್ಲಾಕಿಂಗ್, ಈವನ್ ದ್ಯಾಟ್ ಆಲ್ಸೋ ಅದು ಕೂಡ ವೆಯ್ಟ್ ಮಾಡಬೇಕಾಗಿತ್ತು. ಬಿಕಾಸ್ ಎಕ್ಸಿಸ್ಟಿಂಗ್ ಆಲ್ ಥ್ರೆಡ್ಸ್ ಆರ್ ಬಿಸಿ ವಿತ್ ದ್ಯಾಟ್. ಬಟ್ ಸಿನ್ಸ್ ಇಲ್ಲೇನಾಯಿತು ಅಂದರೆ, ಅಂಥ ನಾನ್ ಬ್ಲಾಕಿಂಗ್ ಆಪ್ರೇಷನ್ಸನ್ನ ಹ್ಯಾಂಡಲ್ ಮಾಡೋಕ್ಕೆ ಇವೆಂಟ್ ಲೂಪ್ ಈಸ್ ಆಲ್ವೇಸ್ ರೆಡಿ. ಸೊ ದಿಸ್ ಈಸ್ ಟೇಕಿಂಗ್ ಕೇರ್ ಆಫ್ ಆಲ್ ದ ನಾನ್ ಬ್ಲಾಕಿಂಗ್ ಆಪ್ರೇಷನ್ಸು. ಬಟ್ ಬ್ಲಾಕಿಂಗ್ ಆಪ್ರೇಷನ್ ಇದ್ದ ಮಾತ್ರ ಈ ಇವೆಂಟ್ಸ್ ಈ ಥ್ರೆಡ್ಸನ್ನು ಯೂಸ್ ಮಾಡುತ್ತೆ. ಸೊ ನಂಬರ್ ಆಫ್ ಥ್ರೆಡ್ ಕ್ರಿಯೇಷನ್ ಆ್ಯಂಡ್ ಯೂಸೇಜ್ ಡ್ರಾಸ್ಟಿಕಲಿ ರೆಡ್ಯೂಸ್ ಆಯಿತು. ಆಮೇಲೆ ಒಂದು ಪ್ರಶ್ನೆ ಬರುತ್ತೆ, ಸಿಂಗಲ್ ಥ್ರೆಡೆಡ್ ಇದ್ದರೂ ಕೂಡ Node.js ಹೇಗೆ ಪರ್ಫಾರ್ಮಿಂಗ್ ಬೆಟರ್ ಕಂಪೇರ್ಡ್ ಟು ಮಲ್ಟಿ ಥ್ರೆಡೆಡ್ ಆರ್ಕಿಟೆಕ್ಚರ್ ಅನ್ನೋದು. ಅದು ವೆರಿ ಡೀಪ್ ಟು ಥಿಂಕ್. ಆ್ಯಕ್ಚುಲಿ ನೀವು ಲಿಟ್ರಲಿ ಡೀಪಾಗಿ ಥಿಂಕ್ ಮಾಡಿದಾಗ, ಇವನ್ ದೋ ಇಟ್ ಈಸ್ ಸಿಂಗಲ್ ಥ್ರೆಡೆಡ್, ಇಟ್ ಈಸ್ ಗೋಯಿಂಗ್ ಟು ಬಿ ಫಾಸ್ಟರ್. ಅದಕ್ಕೊಂದು ಕಾಮನ್ ಸಿಮಿಲರ್ ಎಕ್ಸಾಂಪಲ್ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಅದು ಮೈಂಡಲ್ಲಿ ಯು ವಿಲ್ ಗೆಟ್ ಟು ನೋ. ನಿಮ್ಗೆ ಅನಿಸುತ್ತೆ ಯಾಕದು ಫಾಸ್ಟ್ ಆಗ್ಬೋದು ಅಂಥೇಳಿ.
ಟಿಪಿಕಲ್ ಎಕ್ಸಾಂಪಲ್ ಏನಂದರೆ ಡೇ ಟು ಡೇ ಲೈಫಲ್ಲಿ ನಾವು ಎನಿ ಹೋಟೆಲಿಗೆ ಹೋದಾಗ ನೀವು ನೋಡ್ಬೋದು ಹೇಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅಂತ. ಹೋಟೆಲ್ ನೀವು ಎಂಟ್ರ್ ಆದ ತಕ್ಷಣ ನೀವು ಅಂದರೆ ಇವಾಗ ರಿಕ್ವೆಸ್ಟ್ ಇದ್ದಂಗೆ. ಸೊ ನೀವು ಹೋಟೆಲಿಗೆ ಎಂಟ್ರ್ ಆದ ತಕ್ಷಣ ಆಲ್ವೇಸ್ ದೇರ್ ಇಸ್ ಒನ್ ಪರ್ಸನ್ ಒಬ್ಬನು ನಿಮಗೆ ಬರೀ ಆರ್ಡರ್ ತೊಗೊಳಕ್ಕೆ ಇರ್ತಾನೆ. ಅವ್ನ ಕೆಲಸ ಬರೀ ಆರ್ಡರ್ ತೊಗೊಳ್ಳೋದು. ಆರ್ಡರ್ ತೊಗೊಂಡ ತಕ್ಷಣ ಆ ಆರ್ಡರ್ನ ಇನ್ನೊಬ್ಬನಿಗೆ ಕೊಟ್ಬಿಡ್ತಾನೆ. ಅವನು ಆ್ಯಕ್ಚುಲಿ ಆ ಆರ್ಡರ್ನ ಕಿಚನಿಗೆ ತೊಗೊಂಡೋಗಿ ಅವನು ಆ ಆರ್ಡರ್ನ ಸರ್ವ್ ಮಾಡ್ತಾನೆ. ಸೊ ಸರ್ವ್ ಮಾಡೋಕ್ಕೆ ನಿಮಗೆ ಮಲ್ಟಿಪಲ್ ಪೀಪಲ್ ಆರ್ದೆ, ಬಟ್ ದೇರ್ ಇಸ್ ಒನ್ ಪರ್ಸನ್ ಹೂ ಈಸ್ ಆಲ್ವೇಸ್ ಜಸ್ಟ್ ಟೇಕಿಂಗ್ ದ ಆರ್ಡರ್ಸ್. ಸೊ ಇಲ್ಲಿ ಇವೆಂಟ್ ಲೂಪ್ ಅಂದರೆ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ದ ಪರ್ಸನ್ ಹೂ ಈಸ್ ಟೇಕಿಂಗ್ ದ ಆರ್ಡರ್ಸ್. ಆರ್ಡರ್ ಟೇಕಿಂಗ್ ಈಸ್ ನಾಟ್ ಅ ಕೈಂಡ್ ಆಫ್ ಬ್ಲಾಕಿಂಗ್ ಆಪ್ರೇಷನ್. ನಿಮ್ಮ ಟೇಬಲಿಗೆ ಬರ್ತಾನೆ, ನಿಮ್ಗೆ ಏನೇನು ಬೇಕು ನಿಮ್ಮ ಬೇಗ ಹೇಳ್ತೀರ, ಅವ್ನು ನೋಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಬಟ್ ನೋಟ್ ಮಾಡ್ಕೊಂಡು ಹೋದ್ಮೇಲೆ ಅದನ್ನು ಯಾರು ಸರ್ವ್ ಮಾಡ್ತಾರಲ್ಲ ಅವ್ರ ಕೆಲಸ ಕೈಂಡ್ ಆಫ್ ಬ್ಲಾಕಿಂಗ್. ಅವ್ರ ಕಿಚನಿಗೆ ಹೋಗಬೇಕು, ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಕಿಚನಿಗೆ ಹೋದ ತಕ್ಷಣ ರೆಡಿ ಇರೋಲ್ಲ, ಅಂತ ತೊಗೊಂಡು ಬರಬೇಕು. ಸೊ ಆ ಪರ್ಟಿಕ್ಯುಲರ್ ಅಂಥ ಆಪ್ರೇಷನ್ಸನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದು 5-6 ಜನ ಡಿಫ್ರೆಂಟ್ ಇರ್ತಾರೆ. ಅವ್ರ ಕೆಲಸ ಬರೀ ಸರ್ವಿಂಗು. ಬಟ್ ಇನ್ಕಮಿಂಗ್ ರಿಕ್ವೆಸ್ಟ್ ಬಂದ ತಕ್ಷಣ ಪ್ರೊಸೆಸ್ ಮಾಡೋಕ್ಕೆ ದೇರ್ ಇಸ್ ಒನ್ ಪರ್ಸನ್ ಆಲ್ವೇಸ್ ರೆಡಿ ಹೂ ಈಸ್ ಕೈಂಡ್ ಆಫ್ ಇವೆಂಟ್ ಲೂಪ್ ಹಿಯರ್. ಸೊ ಆ ಎಕ್ಸಾಂಪಲ್ ನೀವು ಸ್ವಲ್ಪ ಇದಕ್ಕೆ ಮತ್ತು ಈ Node.js ಆರ್ಕಿಟೆಕ್ಚರ್ಗೆ ಕೋರಿಲೇಟ್ ಮಾಡಿದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. So that's all about Node.js. So Node.js is kind of totally web server concept na redefine ಮಾಡಿ event loop concept ಅನ್ನು introduce ಮಾಡಿ they are handling even much better than traditional multi-threaded architecture. Thank you.